ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹ ಬೆಳೆಸಬೇಕು ಅಂತಹ ಇವರು ಪ್ರೀತಿ ಅಂತ ಒಬ್ಬರು ಪ್ರೊಫೈಲ್ ಕಳಿಸಿರ್ತಾರೆ. ಮ್ಯಾರೇಜ್ ಆಗೋಕ್ಕೂ ಪ್ರೊಫೈಲ್ಗಳು ಕಳಿಸ್ತಾರೆ, ಸಂಬಂಧ ಬೆಳೆಸೋದಕ್ಕೂ. ಸೊ ಇವತ್ತು ಬಂದು ಪ್ರೀತಿ ಅವರು ಸ್ನೇಹ ಬೆಳೆಸಬೇಕು ಅಂತ 27ರ ವಯಸ್ಸು, ನಾವು ಬಂದ್ಬಿಟ್ಟು ಕುಂಬಾರ ಜನ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ನೋಡೋದಕ್ಕೆ ಸ್ಲಿಮ್ ಆಗಿರ್ತಕ್ಕಂಥ ಪ್ರೀತಿ ಅವ್ರು ನೋಡ್ಕೊಳ್ಳಿ, ಚೆನ್ನಾಗಿದ್ದಾರೆ. ಇವರ ಮನೆಯಲ್ಲಿ ಒಬ್ಬ ಅಣ್ಣ ಆ್ಯಂಡ್ ತಂಗಿ ಕೂಡ ಇದ್ದಾರೆ. ಹೊರಗಿನ ಜಗತ್ತಿನ ಒಂದು ಪ್ರಪಂಚ ನೋಡುವ ಆಸೆ, ಆ ಒಂದು ನೋಡಬೇಕು ಅಂದರೆ ನನಗೆ ಒಬ್ಬ ಹುಡುಗ ಪರಿಚಯ ಆಗಬೇಕು, ಅವ್ರ ಜೊತೆ ಸ್ನೇಹ ಬೆಳೆಸಬೇಕು, ಅವನೇ ನನಗೆಲ್ಲ ಕಡೆ ತೊಗೊಂಡು ಸುತ್ತಾಡಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಯಾಕೆ ಇವ್ರಿಗೆ ಯಾರು ಫ್ರೆಂಡ್ಸ್ ಇಲ್ವಾ ಅಂದರೆ ಇದ್ದಾರೆ, ಹುಡುಗಿರಷ್ಟೇ ಇದ್ದಾರೆ ಸ್ನೇಹಿತರೆ, ಹುಡುಗರಿಲ್ಲ ಅಂತ ಹೇಳಿರೋದು. ನನಗೆ ನಿಮ್ಮ ಆಸ್ತಿಗಿಂತ ನಿಮ್ಮ ಪ್ರೀತಿ ಮುಖ್ಯ, ನಿಮ್ಮ ನಂಬಿಕೆ ಮುಖ್ಯ, ಹಾಗಾಗಿ ಒಬ್ಬ ಒಳ್ಳೆಯ ಸ್ನೇಹಿತನ ರೂಪದಲ್ಲಿರ್ತಕ್ಕಂಥ ಹುಡುಗನ ತಿಳಿಸಿ ಅಂತ ಪ್ರೊಫೈಲ್ ಕಳಿಸಿರೋದು. ಸೊ ಪಾಯಿಂಟ್ಗಳು ಅಪ್ಲೈ ಮಾಡಿದ್ದಾರೆ. ಏನಂದರೆ, ನಮ್ಮಿಬ್ಬರ ಸ್ನೇಹದ ವಿಚಾರ ನಮ್ಮ ಇಬ್ಬರ ಮಧ್ಯೆ ಮಾತ್ರ ಇರಬೇಕು, ನನ್ನ ಹತ್ರ ತುಂಬ ಸಲುಗೆಯಿಂದ ನೀವು ಇರಬೇಕು, ನಾನು ಏನು ಹೇಳಿದರೂ ಕೂಡ ಕೇಳಬೇಕು ಗುರು. ಇದು 2ನೇ ಪಾಯಿಂಟು ಸ್ನೇಹಿತರೆ. ಆ್ಯಂಡ್ ಸ್ನೇಹ ಇದ್ದಾಗ ಪ್ರೀತಿ ಇದ್ದೇ ಇರುತ್ತೆ, ಅದನ್ನು ಕೂಡ ನೀವು ಮಾಡ್ಬೋದು, ವಿತ್ ಪರ್ಮಿಷನ್ ಕೊಡ್ತೇನೆ. ಅಂದರೆ ನನ್ನ ಜೊತೆ ಒಂದು ಫ್ರೆಂಡ್ಶಿಪ್ ಬೆಳೆಸ್ಕೊಂಡಾಗ ಅದು ಪ್ರೀತಿಗೆ ಕನ್ವರ್ಟ್ ಆದರೆ ಆಗಲಿ, ಅದು ನನಗೂ ಇಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಫ್ರೆಂಡ್ಶಿಪ್ಪಲ್ಲಿ ಕಿಶು ಮತ್ತು ಮುತ್ತು ಕೊಡೋದು ಇದೆಲ್ಲ ಕಾಮನ್ನು, ಅದೆಲ್ಲನೂ ಕೂಡ ನೀವು ನನಗೆ ಕೊಡ್ಬೋದು ಅಂತ ಪ್ರೀತಿ ಅವ್ರು ಹೇಳಿರೋದು. ಸೊ ಇವೆಲ್ಲವೂ ಕೂಡ ನನಗೆ ಪಾಯಿಂಟ್ಗಳು ಅಪ್ಲೈ ಮಾಡಬೇಕು. ಪ್ರಸ್ತುತ ಇದರಲ್ಲೆಲ್ಲನೂ ಕೂಡ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ನೀವು ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಓಕೆ ನೀವು ಹೇಳ್ದಂಗೆ ನಾನು ನಿಮ್ಮ ಜೊತೆ ಇರ್ತೀನಿ, ನಿಮಗೆ ಎಲ್ಲ ಪ್ರಪಂಚನ ತೋರಿಸ್ತೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವರು ಖುದ್ದಾಗಿ ಪ್ರತಿ ಕಮೆಂಟನ್ನು ಚೆಕ್ ಮಾಡಿ ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ, ಬಟ್ ಅವ್ರಿಗೆ ಇಷ್ಟ ಆದವ್ರಿಗೆ ಅಂತ ಹೇಳಿದ್ದಾರೆ. ಈ ಕಡೆ ಬರೋಣ. ಸೊ ರೆಡ್ ಕಲರಲ್ಲಿ ಮತ್ತು ಈ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾರ್ ನೋಡ್ಕೊಳ್ಬೋದು. ಓಲ್ಡ್ ಮಾಡಲಲ್ಲಿ ಅಂತಲ್ಲ, ಎಕ್ಸ್ಟ್ರಾಡಿನರಿ ಸ್ಪೋರ್ಟ್ಸೇಬಲ್ ಕಾರ್ನ ನೀವೇನು ನೋಡ್ತಿದ್ದೀರಾ, ಇದು ಅವರ ಹತ್ರ ಇರತಕ್ಕಂಥದ್ದು, ಪ್ರೀತಿ ಅವರ ಹತ್ರ ಇದೆ ಸ್ನೇಹಿತರೆ. ಪ್ರಸ್ತುತ ಇವರ ಅಣ್ಣ ಮತ್ತು ತಂಗಿ ಅಂತ ಏನಿದ್ದಾರೆ, ಇವರ ಅಣ್ಣ ತುಂಬ ಅಂದರೆ ತುಂಬ ಸ್ಟ್ರಿಕ್ಟು ಸ್ನೇಹಿತರೆ. ಸೊ ಎಲ್ಲಾದರೂ ಹೋಗ್ತಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ, ಹೋಗಬೇಡ, ಕಾರ್ ತೊಗೊಂಡು ಹೋಗು, ಡ್ರೈವರ್ನ ಹಾಕ್ಕೊಂಡು ಹೋಗು ಅಂತ ಕಳಿಸ್ತಾರಂತೆ. ಆ್ಯಂಡ್ ಇವರ ತಂಗಿಯವರು ಕೂಡ ಇನ್ನೂ ಚಿಕ್ಕವರು, 10th ಕ್ಲಾಸ್ ಓದ್ತಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಂಥ ಮನೆಯಲ್ಲಿ ಹೊರಗಿನ ಒಂದು ಜಗತ್ತು ಹೆಂಗೆ ನೋಡಬೇಕಾಗುತ್ತೆ, ಆಗಲ್ಲ ಅಲ್ವಾ. ಸೊ ಅವರ ಅಣ್ಣನಿಗೂ ಕೂಡ ಗೊತ್ತಾಗದ ಹಾಗೆ ಒಬ್ಬ ಹುಡುಗನ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ನಂತರ ಅವನ ಜೊತೆಯಲ್ಲೇ ಸುತ್ತಾಡಿಕೊಂಡು ಹೆಂಗಿದೆ ಜಗತ್ತು, ಸೊ ಆ ಒಂದು ಪ್ಲೇಸ್ ಹೆಂಗಿದೆ, ಈ ಒಂದು ಪ್ಲೇಸ್ ಹೆಂಗಿದೆ ಅಂತ ಎಲ್ಲನೂ ಕೂಡ ನೋಡಿಕೊಂಡು ಎಂಜಾಯ್ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಲೈಫ್ ಬರೋದು ಒಂದೇ ಸಲ, ಸೊ ಲೈಫ್ನ ಯೂಸ್ಫುಲ್ಲಾಗಿ ಯೂಸ್ ಮಾಡ್ಕೊಳ್ಬೇಕು. ಸೊ ಅನ್ನೆಸೆಸರಿ ಏನು ಕೂಡ ಪ್ರಾಬ್ಲಮ್ ಮಾಡ್ಕೊಳ್ಬಾರ್ದು ಅಂತ ತೀರ್ಮಾನ ಮಾಡಿರ್ತಾರೆ. ಈ ಒಂದು ಸ್ಪೋರ್ಟ್ಸೇಬಲ್ ಕಾರನ್ನ ನೋಡ್ಕೊಳ್ಬೋದು ಸ್ನೇಹಿತರೆ. ಕಮ್ ಡ್ರಾಪೆಡ್ ಆ್ಯಂಡ್ ವೆರಿ ಮ್ಯಾನ್ಯುವಲಿ ಮೆಸೇಜಿಂಗ್ ಮತ್ತು ಹಾರ್ಡೆಡ್ ಕಾರ್ ಅಂತ ಹೇಳಿರ್ತಕ್ಕಂಥದ್ದು. ಆ್ಯಂಡ್ ಇದು ಬಂದುಬಿಟ್ಟು BMW ರೀತಿಯಲ್ಲಿ ಒಂದು ಮಾಡೆಲಲ್ಲಿದೆ ಸ್ನೇಹಿತರೆ, ಬಟ್ ಅದು ಅಲ್ಲ. ಆ್ಯಂಡ್ ಈ ಕಡೆ ಎಕ್ಸ್ಟ್ರಾ ಫೀಚರ್ಸು ನಿಮಗೆ ಮೇನ್ಲಿ ಬೇಕಾಗಿರೋದು ಈ ಒಂದು ಸ್ಪೆಸಿಫಿಕ್ ಸ್ಪೇಸು. ಇಲ್ಲಿ ಡ್ಯಾಶ್ಬೋರ್ಡ್ ಏನಿದೆ ನೋಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಡ್ಯಾಶ್ಬೋರ್ಡಲ್ಲಿ ನೀವು ಚಾಕ್ಲೇಟ್, ಐಸ್ ಕ್ರೀಮ್ ಮತ್ತು ನಿಮಗೆ ಯೂಸ್ ಆಗುವಂಥ ಒಂದು ಕೆಲವೊಂದಿಷ್ಟು ಪಾಯಿಂಟ್ಗಳು ಇಟ್ಕೊಳ್ಬೋದು. ಆ್ಯಂಡ್ ನೀವು ಅವ್ರ ಮನೆಗೇ ಹೋಗಬೇಕು, ಈ ಒಂದು ಕಾರನ್ನು ಓಡಿಸ್ಬೇಕು ಅಂದರೆ ಅವ್ರ ಹತ್ರ ಒಂದು ಸುಳ್ಳು ಹೇಳಬೇಕು, ನಾನು ಡ್ರೈವರ್ ಇದ್ದೇನೆ ಅಂತ ಹೇಳಬೇಕಂತೆ. ಆವಾಗ ಮಾತ್ರ ಅವರು ನಿಮಗೆ ಅವರ ಮನೆಯಲ್ಲಿ ಪರ್ಮಿಷನ್ ಕೊಟ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇದು ಸ್ಟೇರಿಂಗ್ ಆಗಿರುತ್ತೆ. CC ಬಂದುಬಿಟ್ಟು 1243 CC ಇದೆ. ಆ್ಯಂಡ್ 1163 ಆಗಿರ್ತಕ್ಕಂಥ ಇಂಜಿನ್ ಫ್ರೆಶ್ ಆಗಿರ್ತಕ್ಕಂಥ ಮಾರ್ಬಲಲ್ಲಿ ಇದೆ ಸ್ನೇಹಿತರೆ. ಸೊ ಇದು ಇವತ್ತಿನ ಒಂದು ಪ್ರೊಫೈಲ್ ಆಗಿತ್ತು. ಇದೇ ರೀತಿ ಯಾರಾದರೂ ನನಗೆ ಪ್ರೊಫೈಲ್ ಕಳಿಸಿದರೆ ಮೊದಲನೇದಾಗಿ ನಿಮಗೆ ವಿಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.